Good morning and welcome to all of you for the third session of the novel The Man Eater of Malgudi. I am Yashwant MP, Assistant Professor in English working in Government First Grade College, Hanuru, Chamarajnagara, Karnataka. In this session, we are going to know Vasu's arrival and his aggressive behavior. One day, when Shastri did not come to the press, Nataraj was doing all his work alone in the press. It was Vasu who broke the sacred traditions of the press by peeping through the curtain and then entering the press. Vasu wanted that Nataraj should print 500 sheets of letterheads and 500 sheets of visiting cards. ಒಂದು ದಿನ ಶಾಸ್ತ್ರಿಯವರು ಪ್ರೆಸ್ನ ಕೆಲಸಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಟರಾಜ್ ಒಬ್ಬರೇ ಅವರ ಪ್ರಿಂಟಿಂಗ್ ಪ್ರೆಸ್ನ ಒಳಗಡೆ ತಲ್ಲೀನರಾಗಿ ಪ್ರಿಂಟಿಂಗ್ ಕೆಲಸದಲ್ಲಿ ತೊಡಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಆಗಂತುಕ ವ್ಯಕ್ತಿ ಅವರೇ ವಾಸು ಇವರ ಪ್ರಿಂಟಿಂಗ್ ಪ್ರೆಸ್ನ ಒಳಗಡೆ ಬರ್ತಾರೆ. ಬರುವಾಗ ಅವರ ಸಂಪ್ರದಾಯವಾಗಿದ್ದಂತಹ ಈ ಪಾರ್ಲರ್ ಮತ್ತು ಪ್ರಿಂಟಿಂಗ್ ಪ್ರೆಸ್ನ ನಡುವೆ ಆ ಎರಡು ರೂಮ್ಗಳ ನಡುವೆ ಇದ್ದಂಥ ಒಂದು ಬ್ಲೂ ಕರ್ಟನ್, ನೀಲಿ ಬಣ್ಣದ ಪರದೆಯನ್ನು ಸರಿಸಿ ಯಾರೂ ನೋಡುವಂತಿರಲಿಲ್ಲ. ಆ ಸಂಪ್ರದಾಯವನ್ನು ಮುರಿದು ವಾಸುರವರು ಕರ್ಟನ್ನಿಂದ ಇಣುಕಿ ನೋಡ್ತಾರೆ ಹಾಗೂ ಅಷ್ಟೇ ಸಾಲದೆಂಬಂತೆ ಪ್ರೆಸ್ನ ಒಳಗಡೆ ಹೋಗಿ ಬಿಡ್ತಾರೆ. ಅಲ್ಲಿ ಹೋಗಿ ವಾಸುರವರು ಅವರ ಪ್ರಿಂಟ್ ಆರ್ಡರ್ ಏನಿದೆ ಅನ್ನೋದನ್ನು ತಿಳಿಸ್ತಾರೆ. ವಾಸುಗೆ 500 ಶೀಟ್ಸ್ ಆಫ್ ಲೆಟರ್ ಹೆಡ್ಸ್ ಬೇಕಾಗಿರುತ್ತೆ. ಹಾಗೆಯೇ 500 ಶೀಟ್ಸ್ ಆಫ್ ವಿಸಿಟಿಂಗ್ ಕಾರ್ಡ್ಸ್. ಇವರ 500 ವಿಸಿಟಿಂಗ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿಕೊಡ್ಬೇಕು ಅನ್ನುವಂತಹ ದೊಡ್ಡ ಆರ್ಡರ್ನ ತೆಗೆದುಕೊಂಡು ಹೋಗಿರ್ತಾರೆ ವಾಸು ನಟರಾಜ್ರವರ ಪ್ರಿಂಟಿಂಗ್ ಪ್ರೆಸ್ಗೆ. ನಟರಾಜ್ ವಾಸ್ ಎಕ್ಸೈಟೆಡ್ ಟು ನೋ ಅಬೌಟ್ ದ ಪಾಸ್ಟ್ ಆಫ್ ವಾಸು, so asked about his past. Vasu told that though he is an MA, he was once inspired by a Pahalwan, and after having regular exercises and eating enormous food, he achieved great strength. He could break chains, twist iron bars, and reduce to dust or fine powder the granite. But soon he left his guru after quarreling with him and hurting him because he had proved him to be false. Then he got interested in taxidermy, and his new guru Sulaiman taught him the art of taxidermy and made him a real skilled taxidermist. ನಟರಾಜ್ರವರಿಗೆ ಈ ವಾಸುರವರ ಬಗ್ಗೆ ಆಸಕ್ತಿ ಉಂಟಾಗುತ್ತೆ. ಅವರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಉಂಟಾದಾಗ ಅವ್ರನ್ನ ಕೇಳ್ತಾರೆ, ನೀವು ಏನು ಮಾಡ್ತಾಯಿದ್ರಿ, ನಿಮ್ಮ ಶಿಕ್ಷಣ ಏನು, ನಿಮ್ಮ ವೇರ್ ಅಬೌಟ್ಸ್ ಏನು ಅಂತ ಕೇಳಿದಾಗ ವಾಸುರವರು ಹೇಳ್ತಾರೆ, ಹಿ ಹ್ಯಾಡ್ ಸ್ಟಡೀಡ್ ಎನ್ MA, ಮಾಸ್ಟರ್ಸ್ ಆಫ್ ಆರ್ಟ್ಸ್, MA ಡಿಗ್ರಿಯನ್ನು ಓದ್ಕೊಂಡಿದ್ದಂಥ ವ್ಯಕ್ತಿಯಾಗಿರ್ತಾರೆ ಇವರು. ಆದರೂ ಕೂಡ ಶಿಕ್ಷಣವನ್ನು ಪಡೆದಿರೋ ವ್ಯಕ್ತಿಯಾಗಿದ್ದರೂ ಕೂಡ ಇವರು ಶಿಕ್ಷಣ ರಂಗವನ್ನು ಹೊರತುಪಡಿಸಿ ಇವರಿಗೆ ಪೆಹಲ್ವಾನ್ ಆಗಬೇಕು ಅನ್ನುವಂತಹ ಆಸೆ ಉಂಟಾಗುತ್ತೆ. ಇವರು ಒಬ್ಬ ಪೆಹಲ್ವಾನಿಂದ ಪ್ರೇರಿತರಾಗಿ ಇವರು ಕೂಡ ಪ್ರತಿದಿನ ಸಾಕಷ್ಟು ಎಕ್ಸಸೈಸ್ನ ಮಾಡ್ತಾ ಇರ್ತಾರೆ. ಹಾಗೆಯೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸ್ತಾ ಇರ್ತಾರೆ. ಹೀಗೆ ಹೆಚ್ಚಿನ ಮಟ್ಟದ ಆಹಾರ ಸೇವನೆ ಹಾಗೂ ರೆಗ್ಯುಲರ್ ಎಕ್ಸಸೈಸ್ನ ಮಾಡೋದರಿಂದಾಗಿ ಇವರು ಅತ್ಯಂತ ಬಲಿಷ್ಠವಾದ ವ್ಯಕ್ತಿಯಾಗಿ ಬದಲಾಗಿರ್ತಾರೆ. ಅವ್ರು ಹೇಳ್ತಾರೆ, ಅವರು ಕಬ್ಬಿಣದ ಚೈನನ್ನು ಕೂಡ ಕಿತ್ತಾಕಬಲ್ಲಷ್ಟು ಶಕ್ತಿಯನ್ನು ಹೊಂದಿದ್ದೀನಿ ಅಂತ ಹೇಳ್ತಾರೆ. ಹಾಗೂ ದೊಡ್ಡ ಕಬ್ಬಿಣದ ಸರಳನ್ನು ಬಗ್ಗಿಸಬಲ್ಲೆ ಅಂತ ಹೇಳ್ತಿರ್ತಾರೆ. ಹಾಗೂ ಗ್ರಾನೈಟ್ ಕಲ್ಲನ್ನು ಕೈಯಿಂದಲೇ ಪುಡಿ ಮಾಡಬಲ್ಲೆ, ಅಷ್ಟು ಶಕ್ತಿಯುತವಾಗಿದ್ದೀನಿ ಅಂತ ವಾಸು ಹೇಳ್ತಾ ಇರ್ತಾರೆ. ಆನಂತರ ಇವರ ಪೆಹಲ್ವಾನ್ ಗುರುಗಳ ಜೊತೆ ಇವರಿಗೆ ಮಾತಿನಲ್ಲಿ ಜಗಳ ಉಂಟಾಗಿ ಅವರು ಅವರ ಗುರುವಿನ ಸಹವಾಸವನ್ನು ಬಿಡಬೇಕಾಗತ್ತೆ. ಯಾಕೆ ಅಂತಂದರೆ ಇವರು ತಮ್ಮ ಗುರು ಹೇಳೋದನ್ನು
ತಪ್ಪು ಅಂತ ಸಾಧಿಸಿಬಿಡ್ತಾರೆ. ಹಾಗಾಗಿ ಅವರಿಬ್ಬರ ನಡುವೆ ಜಗಳ ಉಂಟಾಗಿ ಇವರು ಪೆಹಲ್ವಾನ್ ಗುರುನ ಬಿಟ್ಟು ಬೇರೆ ದಾರಿಯನ್ನು ಕಂಡುಕೊಳ್ಬೇಕಾಗತ್ತೆ. ದೆನ್ he got interested in taxidermy and his new guru Suleiman taught him the art of taxidermy and made him a real skilled taxidermist. ಟ್ಯಾಕ್ಸಿಡೆರ್ಮಿ ಅನ್ನೋ ಪದದ ಅರ್ಥ ಚರ್ಮ ಪ್ರಸಾದನ ಅಂತೇಳಿ. ಚರ್ಮ ಪ್ರಸಾದನ ಅಂತಂದರೆ ಸತ್ತ ಪ್ರಾಣಿಗಳನ್ನು ಅವುಗಳ ದೇಹದಿಂದ ಮಾಂಸಖಂಡಗಳನ್ನು ಕಿತ್ತು ಹಾಕಿ ಕೇವಲ ಅದರ ಮುಖ ಮತ್ತು ಅದರ ತಲೆಯ ಭಾಗ ಮತ್ತು ಆ ಪ್ರಾಣಿಗಳ ಚರ್ಮವನ್ನು ಮಾತ್ರ ಉಳಿಸಿಕೊಂಡು ಆ ಪ್ರಾಣಿಗಳ ಖಾಲಿ ಜಾಗಕ್ಕೆ ಚರ್ಮದ ಭಾಗಕ್ಕೆ ಸ್ಟಫಿಂಗ್ ಮಾಡಿ ಕೆಲವು ಕೊಳೆಯದಂತಹ ಪದಾರ್ಥಗಳನ್ನು ಹಾಕಿ ಸ್ಟಫಿಂಗ್ ಮಾಡಿ ನಿಜವಾದ ಪ್ರಾಣಿ ಬದುಕಿದೆಯೋ ಎನ್ನುವ ರೀತಿಯಲ್ಲಿ ಪ್ರಸಾದನವನ್ನು ನೀಡಿ ಮನೆಯಲ್ಲಿ ಒಂದು ತೋರಿಕೆ ವಸ್ತುವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಶೋಕೇಸ್ನಲ್ಲಿ ಇಡಬಹುದಾದಂಥ ನಿಜವಾದ ಪ್ರಾಣಿಗಳ ಚರ್ಮದಿಂದ ಉಂಟಾಗಿರುವ ಒಂದು ಆರ್ಟಿಫಿಷಿಯಲ್ ಅನಿಮಲ್ಸ್ನ ಸೃಷ್ಟಿ ತಯಾರು ಮಾಡುವಂತಹ ಕಲೆಯೇ ಟ್ಯಾಕ್ಸಿಡೆರ್ಮಿ ಆಗಿದೆ. ಇದನ್ನು ಇವರ ಗುರುವಾಗಿದ್ದಂಥ ಸುಲೈಮಾನ್ ಅನ್ನೋರು ಇವರಿಗೆ ಕಲಿಸ್ಕೊಟ್ಟಿರ್ತಾರೆ. ಹಾಗಾಗಿ ಇವರು ಟ್ಯಾಕ್ಸಿಡೆರ್ಮಿ ಕಲೆಯಲ್ಲಿ ಬಹಳ ಹೆಚ್ಚಿನ ಪರಿಣಿತಿಯನ್ನು ಪಡೆದು ಅದನ್ನೇ ಇವರ ಉದ್ಯೋಗವನ್ನಾಗಿ ಮಾಡಿಕೊಂಡಿರ್ತಾರೆ ವಾಸು. Now we can learn about the circumstances leading to Vasu's settling in Nataraj's attic. There is a filthy attic in Nataraj's press where he dumps all unwanted things such as old account books, unclaimed copies of a school magazine, etc. A Muslim hawker offering to buy all the musty journals, Nataraj is ready to dispose of the rotting heap but is disheartened by the low price quoted by the hawker. Intense haggling ensues between the buyer and the seller. It is at this moment that Vasu, the taxidermist, appears on the scene, wishing to help Nataraj. He gets into the dusty attic himself. After all the useless things are removed, Vasu proposes to convert the attic into his office. ನಟರಾಜ್ರವರ ಪ್ರಿಂಟಿಂಗ್ ಪ್ರೆಸ್ನ ಮೇಲೆ ಒಂದು ಕೊಠಡಿಯಷ್ಟು ಜಾಗವಿರುತ್ತೆ. ಆ ಆಟಿಕಲ್ಲಿ ಇವರು ಹಳೆಯ ಪೇಪರ್ಗಳನ್ನು, ಅಕೌಂಟ್ ಬುಕ್ಗಳನ್ನು, ಸ್ಕೂಲ್ ಮ್ಯಾಗಝೈನ್ ಪ್ರಿಂಟ್ ಮಾಡಿಸಿ ವಾಪಸ್ ಪಡೆದೇ ಇರತಕ್ಕಂತಹ ಸ್ಕೂಲ್ ಮ್ಯಾಗಝೈನ್ಗಳನ್ನು ತುಂಬಿ ರಾಶಿಗಟ್ಟಲೆಯಾಗಿ ಕೊಳಿಸ್ತಾ ಇಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಗುಜರಿ ವ್ಯಾಪಾರಿ ಬಂದು ಇವರ ಹಳೆಯ ಪೇಪರ್ಗಳು ಮತ್ತು ಹಳೆಯ ಜರ್ನಲ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಂತ ರೆಡಿ ಇರ್ತಾನೆ. ಆದರೆ ಆ ವ್ಯಕ್ತಿ ಅತ್ಯಂತ ಕಡಿಮೆ ದುಡ್ಡನ್ನು ಕೋಟ್ ಮಾಡಿದ್ದರಿಂದಾಗಿ, ಈ ಪೇಪರ್ಗಳಿಗೆ ಅತ್ಯಂತ ಕಡಿಮೆ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದ್ದ ಕಾರಣದಿಂದಾಗಿ ನಟರಾಜ್ ಆ ಮುಸ್ಲಿಂ ಗುಜರಿ ವ್ಯಾಪಾರಿಗೆ ಈ ಪೇಪರ್ಗಳನ್ನು, ಈ ಹಳೆಯ ರಾಶಿಗಟ್ಟಲೆ ಇರೋ ಪೇಪರ್ಗಳನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ. ಹೀಗಾಗಿ ಕೊಳ್ಳುವವರು ಮತ್ತು ನಟರಾಜರವರ ನಡುವೆ ಹಲವಾರು ಬಾರಿ ಈ ಹಳೆಯ ಪೇಪರ್ಗಳನ್ನು ಮಾರಾಟ ಮಾಡುವುದರ ನಡುವೆ ಮಾತುಕತೆ ನಡೆದು ಸರಿಯಾದ ವ್ಯಾಪಾರ ಉಂಟಾಗದೆ ಅದು ಹಾಗೆಯೇ ರಾಶಿಗಟ್ಟಲೆ ನಟರಾಜರವರ ಪ್ರಿಂಟಿಂಗ್ ಪ್ರೆಸ್ನ ಮೇಲಿರುವ ಆಟಿಕ್ನಲ್ಲಿ ಬಿದ್ದಿರುತ್ತೆ. ಇಂಥ ಸಂದರ್ಭದಲ್ಲಿ ಇಟ್ ಈಸ್ ಅಟ್ ದಿಸ್ ಮೊಮೆಂಟ್ ದಟ್ ವಾಸು ದ ಟ್ಯಾಕ್ಸಿಡರ್ಮಿಸ್ಟ್ ಅಪಿಯರ್ಸ್ ಆನ್ ದ ಸೀನ್. ಇಂಥ ಸಂದರ್ಭದಲ್ಲಿ ಆ ಚರ್ಮ ಪ್ರಸಾದಕನಾಗಿರ್ತಕ್ಕಂಥ ವಾಸು ಅಲ್ಲಿ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅಲ್ಲಿ ಬಂದು ಅವರು ನಟರಾಜ್ಗೆ ಸಹಾಯ ಮಾಡಬೇಕು ಅಂತ ಮುಂದಾಗ್ತಾರೆ. ಈ ಗೆಟ್ಸ್ ಇನ್ ಟು ದ ಡಸ್ಟಿ ಆಟಿಕ್ ಹಿಮ್ಸೆಲ್ಫ್. ಆ ಕೊಳೆ ತುಂಬಿದ ಗಲೀಜಾಗಿರುವಂತಹ ನಟರಾಜರವರ ಆಟಿಕ್ನ ಮೇಲೆ ಇವರೇ ಹೋಗ್ತಾರೆ. ಆಫ್ಟರ್ ಆಲ್ ದ ಯೂಸ್ಲೆಸ್ ಥಿಂಗ್ಸ್ ಆರ್ ರಿಮೂವ್ಡ್, ವಾಸು ಪ್ರಪೋಸಸ್ ಟು ಕನ್ವರ್ಟ್ ದ ಆಟಿಕ್ ಇನ್ ಟು ಹಿಸ್ ಆಫೀಸ್. ಆ ಎಲ್ಲ ಗಲೀಜು, ಹಳೆಯ ಪೇಪರ್, ಹಳೆಯ ರಾಶಿ ಎಲ್ಲವನ್ನು ಸ್ವತಃ ವಾಸುರೇ ಕ್ಲೀನ್ ಮಾಡಿದ ನಂತರ ಹೇಳ್ತಾರೆ, ನಾನೇ ಈ ಅಟ್ಟವನ್ನು ನನ್ನ ಆಫೀಸಾಗಿ ಬದಲಾಯಿಸಿಕೊಳ್ತೇನೆ ಅಂತ ವಾಸು ಹೇಳ್ತಾರೆ.
Nataraj feebly objects to Vasu's proposal. Without heeding his objecting, Vasu makes necessary arrangements for inhabiting the attic. ನಟರಾಜರವರು ಮೊದಲನೇ ಬಾರಿಗೆ ಈ ವಾಸುರವರು ಈ ಆಟವನ್ನು ತನ್ನ ಆಫೀಸಾಗಿ ಬದಲಾಯಿಸಿಕೊಳ್ತೀನಿ ಅಂತ ಹೇಳಿದಾಗ ಇವರಿಗೆ ತಮ್ಮ ಅಸಮ್ಮತಿಯನ್ನು ತೋರಿಸ್ತಾರೆ. ಆದರೆ ವಾಸುರವರು ನಯವಾಗಿ ಆ ಆಟವನ್ನು ಇಲ್ಲ, ನಾನೇ ಇಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಅವರು ವಾಸಕ್ಕೆ ಯೋಗ್ಯವಾದಂತಹ ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಿಕೊಳ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಲ್ಲಿಗೆ ಪೇಂಟನ್ನು ಮಾಡಿಸಿ ಸ್ವಚ್ಛಗೊಳಿಸಿ ಒಂದು ಆಫೀಸ್ನ ರೀತಿಯಲ್ಲಿ ತಯಾರು ಮಾಡಿಬಿಡ್ತಾರೆ. He gets the room dusted and whitewashed and brings all his belongings there, including a big bedstead and a few pieces of furniture. ಆ ಆಟಿಕ್ಕೆ ವೈಟ್ ವಾಶ್ ಮಾಡಿಸಿ ಧೂಳನ್ನು ಹೊಡೆದು ತೊಳೆದು ಶುದ್ಧ ಮಾಡಿ ಅಲ್ಲಿ ಇವರಿಗೆ ವಾಸ ಮಾಡಲಿಕ್ಕೆ ಬೇಕಾಗುವಂತಹ ಫರ್ನಿಚರ್ಗಳನ್ನು ಕೂಡ ತಂದು ಇಟ್ಕೊಳ್ತಾರೆ ವಾಸು. ನಟರಾಜ್ ರಿಮೈನ್ಸ್ ಎ ಪ್ಯಾಸಿವ್ ಆನ್ಲುಕರ್. ದ ಓನ್ಲಿ ಅಟೆಂಪ್ಟ್ ಮೇಡ್ ಬೈ ಹಿಮ್ ಟು ಪ್ರಿವೆಂಟ್ ದ ಅಗ್ರೆಸಿವ್ ವಾಸು ಫ್ರಮ್ ಎಂಟ್ರಿಂಗ್ ದ ಪ್ರೆಸ್ ಆ್ಯಸ್ ಆ್ಯಂಡ್ ವೆನ್ ಹಿ ಲೈಕ್ಸ್ ಈಸ್ Nataraj arranges a side entrance to the premise that helps Vasu to have access to the attic direct without upsetting Nataraj. ಕಡೆಯದಾಗಿ ನಟರಾಜರವರು ಸುಮ್ಮನೆ ಉಳಿಬೇಕಾಗತ್ತೆ ಪ್ಯಾಸಿವ್ ಆನ್ಲುಕರಾಗಿ. ಯಾಕೆಂದರೆ ವಾಸುರವರು ಸರ್ವ ರೀತಿಯ ಸುಸಜ್ಜಿತವಾದ ಕೊಠಡಿಯನ್ನು ನಿರ್ಮಾಣ ಮಾಡೇ ಬಿಡ್ತಾರೆ. ಈಗ ನಟರಾಜರವರ ಕೈಯಲ್ಲಿ ಉಳಿದಿರೋದು ಒಂದೇ ದಾರಿ ಏನು ಅಂತಂದರೆ ಈ ವಾಸುರವರ ಪ್ರಿಂಟಿಂಗ್ ಪ್ರೆಸ್ನ ದಾರಿಯಲ್ಲೇ ಮೇಲಿನ ಅಟ್ಟಕ್ಕೆ ಹೋಗೋದ್ರ ಬದಲು ಒಂದು ಸೈಡ್ ಎಂಟ್ರೆನ್ಸನ್ನು ಈ ವಾಸುರವರಿಗೆ ಕಲ್ಪಿಸಿಕೊಡ್ತಾರೆ. ಅದೊಂದೇ ಇವರು ಮಾಡಲಿಕ್ಕಾಗುವಂಥದ್ದು ನಟರಾಜರವರಿಂದ ನೇರವಾದ ಭೇಟಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ. ಇಟ್ ಟೇಕ್ಸ್ ಟೈಮ್ ಫಾರ್ ನಟರಾಜಸ್ ಬೋನ್ ಕಂಪ್ಯಾನಿಯನ್ಸ್, the poet and the journalist, to adjust them to the change. ಸ್ವಲ್ಪ ದಿನಗಳಲ್ಲಿ ಇವರಿಗೆ ಇದ್ದಂಥ ಇಬ್ಬರು ಸ್ನೇಹಿತರು, ದ ಪೊಯೆಟ್ ಆ್ಯಂಡ್ ಜರ್ನಲಿಸ್ಟ್ ಸೇನ್ ಅವರು ಮತ್ತು ಶಾಸ್ತ್ರಿ ಅವರಿಗೆ ಈ ವಾಸುರವರ ಆಗಮನದಿಂದ ಬಹಳನೇ ಹಿಂಸೆ ಉಂಟಾಗುತ್ತೆ. ಆದ್ರೂ ಅದನ್ನು ಅವರು ಸ್ವಲ್ಪ ದಿನಗಳ ಕಾಲ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ. At first they are scared of Vasu and manage to sneak away the moment he enters. ಮೊದಲಿಗೆ ವಾಸುರವರು ಅವರ ನಟರಾಜರವರ ಅಟ್ಟಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಶಾಸ್ತ್ರಿ ಮತ್ತು ಸೇನ್ ಅವರು ಹೊರಟೋಗ್ತಾ ಇರ್ತಾರೆ ಆ ಜಾಗದಿಂದನೇ. ವಾಸುರವರು ಎಂಟ್ರಾಗ್ತಿದ್ದಾಗೇ ಇವರು ಎಕ್ಸಿಟನ್ನು ತೆಗೆದುಕೊಳ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಬಟ್ ಸೂನ್ ದೇ ಗೆಟ್ ಓವರ್ ದೇರ್ ಫಿಯರ್ ಆ್ಯಂಡ್ ಡಿಸೈಡ್ ಟು ಮೇಕ್ ಕಾಮನ್ ಕಾಸ್ ಅಗೇನ್ಸ್ಟ್ ವಾಸುಸ್ ಬುಲ್ಲಿಂಗ್ ವೇಸ್. ದಿನೇ ಕಳೆದಂತೆ ಈ ವಾಸುರವರ ಕಟ್ಟು ನುಡಿಗಳನ್ನು ಸಹಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗಿ ಅವರನ್ನ ಬಗ್ಗೆ ಇದ್ದಂಥ ಭಯವನ್ನು ಬಿಡ್ತಾರೆ. ವೆನ್ ವಾಸು ಲೌಡ್ಲಿ ಕಂಡೆಮ್ಸ್ ದ ಜರ್ನಲಿಸ್ಟ್ಸ್ animadversions against the Nehru government, the latter fiercely retaliates. ವಾಸುರವರು ಈ ಜರ್ನಲಿಸ್ಟ್ ಸೇನ್ ಅವರು ಈ ನೆಹರು ಸರ್ಕಾರವನ್ನು ಟೀಕಿಸ್ತಾ ಇರಬೇಕಾದ್ರೆ ಈ ವಾಸುರವರು ಅದನ್ನು ಸಹಿಸೋದಿಲ್ಲ. ಅವರು ನೇರವಾಗಿಯೇ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಸರಿಯಿಲ್ಲ ಅನ್ನುವಂಥದ್ದನ್ನು ಮಾತುಗಳನ್ನು ಹಾಡ್ತಿರ್ತಾರೆ. The two are almost on the point of coming to blows but discreetly desist. ಒಮ್ಮೆ ಇವರ ಮಾತುಕತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಇವರ ಚರ್ಚೆಯಲ್ಲಿ ಬಂದಂಥ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ಕೈ ಹಿಡಿದು ಒಡೆದಾಡುವ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಸುಮ್ಮನಾಗಿ ಬಿಡ್ತಾರೆ. ದಿಸ್ ಇನ್ಸಿಡೆಂಟ್ ಟೀಚರ್ಸ್ ವಾಸು ಟು ಬಿ ಸಿವಿಲ್ ಟುವರ್ಡ್ಸ್ ವಾಸುಸ್ ಫ್ರೆಂಡ್ಸ್. ಕಡೆಗೆ ವಾಸುಗೆ ಗೊತ್ತಾಗುತ್ತೆ, ನಾನು ನಟರಾಜರವರ ಸ್ನೇಹಿತರ ಜೊತೆ ನಾನು ಜಗಳವನ್ನು ಮಾಡ್ಕೋಬಾರ್ದು ಅಂಥೇಳಿ ಸಮಾಧಾನ ಚಿತ್ತಕ್ಕೆ ಬರ್ತಾರೆ ವಾಸು. ಕಡೆಗೆ ನಟರಾಜ್ ಕೇಮ್ ಟು ರಿಗಾರ್ಡ್ ಹಿಮ್ ಆಸ್ ಎ ಮಿಡ್ಲ್ ಏಜ್ಡ್ ಮ್ಯಾನ್ ಈಟರ್ ಹೂ ಶಾಟರ್ಡ್ ಹಿಸ್ ಪರ್ಸನಲ್ ಲೈಫ್.
ಈ ವಾಸುರವರ ಆಗಮನದಿಂದ ಇವರ ಶಾಂತಿಯುತವಾಗಿದ್ದಂತಹ ಮನಸ್ಸು, ದೇರ್ ವಾಸ್ ನೋ ಲಾಂಗರ್ ಎನಿ ಪೀಸ್ ಫಾರ್ ಹಿಮ್ ಐದರ್ ಇನ್ ದ ಪ್ರೆಸ್ ಆರ್ ಇನ್ ದ ಹೋಮ್ ಬಿಕಾಸ್ ಹಿ ವಾಸ್ ಎ ಡಿಸ್ಟರ್ಬ್ಡ್ ಮ್ಯಾನ್. ವಾಸುರವರ ಆಗಮನದಿಂದ ಇವರ ಪ್ರಿಂಟಿಂಗ್ ಪ್ರೆಸ್ನಲ್ಲಾಗಲಿ, ಇವರ ಮನೆಯಲ್ಲಾಗಲಿ, ಇವರ ಸ್ನೇಹಿತರ ಬಳಗದಲ್ಲಾಗಲಿ ಎಲ್ಲಿಯೂ ಕೂಡ ನೆಮ್ಮದಿ ಅಂತಕ್ಕಂಥದ್ದು ಹೊರಟೋಗುತ್ತೆ. ಹಾಗಾಗಿ ವಾಸುರವರ ಆಗಮನದಿಂದ ನಟರಾಜರ ಜೀವನದಲ್ಲಿ ಶಾಂತಿ ಹೊರಟೋಗುತ್ತೆ ಅನ್ನೋ ಭಾವನೆಯನ್ನು ಹೊಂದುತ್ತಾರೆ ನಟರಾಜರವರು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ವಿ ವಿಲ್ ಸಿ ದ ರೆಸ್ಟ್ ಇನ್ ದ ನೆಕ್ಸ್ಟ್ ಸೆಷನ್.